ಇದು ಹುಚ್ಚೈತಿದ. ನಮಸ್ಕಾರ ರೀ ಎಲ್ಲರಿಗೂ. ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋದು. ಬರ್ರಿ. ಇವತ್ತು ಶುಕ್ರವಾರ ಎಳ್ಳಮಾವಾಸ್ಯೆ ರೀ. ಇವತ್ತು ಅಮಾವಾಸ್ಯೆ ಮಾಡೋಕ್ಕನ ಆಗಲಿಲ್ಲ. ಈಗಿದ್ರೆ ನಾನು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇನ್ನು ನಾಷ್ಟ ಹಾಕಿದ್ರೆ ದೋಸೆ ಸಂಗಟ ಬಟಾಟಿ ಪಲ್ಯ ಮಾಡೋದಂತ ಬಟಾಟಿ ಕುದ್ಸಾಕಿಡಾಕಂತೀನಿ ನೋಡ್ರಿ. ನಮ್ಮ ಮನೆಯವರಿದ್ರೆ ಎಲ್ಲ ವರ್ಷ ಹಾಕತ್ತಿದ್ರು. ಬೆಳಗ್ಗೆ ಅಂತೂ ಎದ್ದು ಕೆಲಸ ಮಾಡೋಕ್ಕೆ ಅನ್ಸುತ್ತೆ. ಥಂಡಿ ಅಂತೂ ಸಿಕ್ಕಾಪಟ್ಟೆ ಐತಿ. ಅದ್ರಾಗ ನೀರಾಗ ಕೆಲಸ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಥಂಡಿ ಹತ್ತುತ್ತೆ. ಆದ್ರೂ ಮಾಡಲೇಬೇಕಲ್ರಿ. ದಿನ ನಾನು 4 ಗಂಟೆಗೆ 4:15 ಹೇಳ್ತಿದ್ದೆ. ಆದರೆ ಇವಾಗ 7 ಗಂಟೆಗೆ ಹೇಳಕ್ಕಂತೀನಿ. ಅಂದರೆ ಅಷ್ಟು ಥಂಡಿ ಐತ್ರಿ. ಅದಕ್ಕಾಗಿ ಯೋಗ ಮಾಡೋಕ್ಕೂ ಆಗಲ್ಲಾಗೈತಿ. ಅಂದರೆ ಲೇಟಾಗಿ ಎದ್ದು ಬಿಟ್ರೆ ಯೋಗ ಮಾಡೋದೂ ಆಗಿಲ್ಲ. ಅಂದರೆ ಒಂದು 15 ದಿವಸ ನಾಲಾಯಿತು ಯೋಗನೂ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗಿದ್ರೆ ಅಂದರೆ ಕಸ ಗುಡಿಸಿ ನಾನಿದ್ರೆ ಹೊಸ್ಲ ಎಲ್ಲ ತೊಳೆದು ಮತ್ತು ಬಾಕ್ಲ ಎಲ್ಲ ಹಾಕಂತಿದ್ರೆ ಮತ್ತು ದೋಸೆ ಸಂಗಟ ಪಲ್ಯ ಮಾಡ್ಬೇಕಂತ ಬಟಾಟಿನೂ ಕುದ್ಸಾಕಿಟ್ಟೆ. ಜಳಕ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಪಲ್ಯ ಮಾಡಕ್ಕೆ ಬರುತ್ತಂತೇಳಿ ಈಗಿದ್ರೆ ಇವತ್ತು ಅಮಾವಾಸ್ಯೆ ಅಲ್ರಿ. ಹಾಗಾಗಿ ಬಾಗ್ಲಾತೆಲ್ಲ ಒರೆಸ್ಬಿಟ್ಟು ಬಾಗಿಲು ಪೂಜೆ ಮಾಡಬೇಕಲ್ಲ. ಅದಕ್ಕಾಗಿ ಜಳಕಕ್ಕಿಂತ ಮುಂಚೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಜಳಕ ಮಾಡ್ದಂದ್ರೆ ಆಗುತ್ತಂತ ಎಲ್ಲ ಹೊಸ್ಲೆಲ್ಲ ತೊಳೆದು ಒರೆಸಿ ಮತ್ತು ಜಳಕ ಎಲ್ಲ ಮುಗಿಸ್ಕೊಂಡ್ಬಂದು ಈಗಿದ್ರೆ ಹೊಸ್ಲಕ್ಕೆಲ್ಲ ಸಸ್ತಿಗೆಲ್ಲ ಬರಾಕಂತೀನಿ ನೋಡ್ರಿ. ಗಂಧ ಮತ್ತು ಶ್ರೀಗಂಧದ ಪುಡಿ ಮತ್ತು ಅದು ಇನ್ನೊಂದು ಪೌಡ್ರ್ ಇರುತ್ತೆ. ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಾಕಿ ಕಲಿಸ್ಬಿಟ್ಟು ಅದನ್ನ ಬಾಗಿಲಿಗೆ ಸಸ್ತಿಗೆ ಬರೆದ್ಬಿಟ್ರೆ ಒಳ್ಳೇದಂತಾರೆ. ಅಮಾವಾಸ್ಯೆಗೊಮ್ಮೆ ಅಷ್ಟೇ ಮಾಡೋದ್ರಿ. ಅಂದರೆ ಎಲ್ಲ ಬಾಗಿಲೆಲ್ಲ ಒರೆಸಿದ್ಮೇಲೆ ಸಸ್ತಿಗೆಲ್ಲ ಬರೋದು ಪೂಜೆ ಮಾಡೋದು. ಮತ್ತು ನಿಂಬೆಹಣ್ಣನ್ನು ಒಂದು ತೊಗೊಂಡ್ಬಿಟ್ಟು ಅದನ್ನ ಬಾಗಿಲಿಗೆ 3 ಸಲ ನಿವಾಳಿಸ್ಬಿಟ್ಟು ಕಟ್ ಮಾಡಿ ಇಡೋದು. ಅಂದರೆ ಬಾಗಿಲು ಪೂಜೆ ಅಂತ ಅಮಾವಾಸ್ಯೆಗೊಮ್ಮೆ ಸಿಂಪಲ್ಲಾಗಿ ನಾನು ಈ ರೀತಿ ಮಾಡೋದ್ರಿ. ಈಗಿದ್ರೆ ಬಾಗಿಲು ಪೂಜೆನೂ ಎಲ್ಲ ಮುಗಿಸ್ಬಿಟ್ಟು ಈ ಕಡೆ ನಮ್ಮ ಮನೆಯವರು ಪೂಜೆಗೆಲ್ಲ ರೆಡಿ ಮಾಡ್ಕೊಳಕತ್ತಿದ್ರು. ಇವತ್ತು ನೈವೇದ್ಯಕ್ಕೆನಿಂತಲ ಬರೀ ಶಾವಿಗೆನ ಬಸ್ದಿದ್ರಿ. ಅಮಾವಾಸ್ಯೆಕರೆ ಆ್ಯಕ್ಚುಲಿ ಹೋಳ್ಗೆ ಮಾಡಬೇಕಿತ್ತು. ನಮ್ಮ ಮನೆಯವರು ಈಗ ಕೆಲ್ಸಕ್ಕೆ ಹೊಂಟಾರು. ಅದಕ್ಕಾಗಿ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ರಾಯ್ತು. ಮತ್ತು ಅವ್ರು ಬರೋದು ಸಂಜೆಕನ. ಹಾಗಾಗಿ ಹೋಳ್ಗೆ ಅಥವಾ ಸಜ್ಜಿ ಕಡುಬು ಮಾಡಬೇಕಿತ್ತು. ಇವತ್ತೇ ಆ್ಯಕ್ಚುಲಿ ಎಳ್ಳಮಾವಾಸ್ಯೆಗೆ ಸಜ್ಜಿ ಕಡುಬು, ಹಿಂಡಿ ಪಲ್ಯ, ಪುಂಡಿ ಪಲ್ಯ ಎಲ್ಲ ಮಾಡ್ತಾರು. ಆದರೆ ತಿನ್ನಂಗಿಲ್ಲ ರೀ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ಬಿಟ್ರೆ ಅಂದ್ರೆ ಅವ್ರು ಬರೋದು ಸಂಜೆಗೆ. ತನೂ ಅಂತೂ ಮುಟ್ಟಂಗೆ ಇಲ್ಲ ರೀ. ಸಜ್ಜಿ ಕಡುಬು ಆಗಲಿ ಹೋಳಿಗೆ ಆಗಲಿ ತಿನ್ನೋಕ್ಕವಲ್ಲ ಅಂತಾವೆ. ಅದಕ್ಕಾಗಿ ಬೇರೆ ದೋಸೆನೇ ಮಾಡಿಕೊಟ್ಟಿದ್ದೆ. ಆ್ಯಕ್ಚುಲಿ ಸಜ್ಜಿ ಕಡುಬು ಮಾಡಿಬಿಟ್ರೆ ನಂಗೆ ಇಷ್ಟ ಆಗುತ್ತೆ. ಒಬ್ಬಕ್ಕಿಸ್ಲಿಂದ ಎಲ್ಲಿ ಮಾಡ್ಕೋದಂತೇಳಿ ಮಾಡ್ಕೋದಾನ ಆಗಂಗಿಲ್ಲ ರೀ. ಹೋಸಲ ನಾನು ಸಜ್ಜಿ ಕಡುಬು ಮಾಡಿದ್ದೆ. ನಾನು ಒಬ್ಬಕ್ಕೇ ತಿಂದಿದ್ದು, ಯಾರೂ ತಿಲ್ಲೇ ಇಲ್ಲ. 2 ದಿವಸ ನಾನೇ ಸ್ವಲ್ಪ ತಿಂದ್ಬಿಟ್ಟು ಮತ್ತು ಓದಿದ್ದು ಚೆಲ್ಲಬೇಕಾಯಿತು. ಅದಕ್ಕಾಗಿ ಅಂದರೆ ಸಜ್ಜಿ ಕಡುಬು ಮಾಡಿಬಿಟ್ರೆ ಏನು ಗೊತ್ತಿದ್ರೆ ಅದಕ್ಕೆ ಒಂದು 2-3 ಥರ ಪಲ್ಯ ಮಾಡಬೇಕು. ಬ್ಯಾಳಿ ಪಲ್ಯ ಮತ್ತು ಅಂದರೆ ಸಪ್ಪನ ಬ್ಯಾಳಿ ಮಾಡಬೇಕು. ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ ಅದನ್ನ. ಮತ್ತು ಹಿಂಡಿ ಪಲ್ಯ, ಪುಂಡಿ ಪಲ್ಯ ಎಲ್ಲ ಮಾಡಿಬಿಟ್ಟು ಒಬ್ಬಕ್ಕಿಸ್ಲಿಂದ ಅದು ಆಗಂಗಿಲ್ಲ ಅಂತೇಳಿ ನಾನು ಏನೂ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಹೋಳಿಗೆನೂ ಮಾಡೋಕ್ಕೆ ಹೋಗಲಿಲ್ಲ ರೀ. ಆ್ಯಕ್ಚುಲಿ ಆ ದೊಡ್ಡ ಅಮಾವಾಸ್ಯೆ ಇತ್ತು. ಬ್ಯಾಳೆ ಹಾಕಬೇಕಿತ್ತಂತೇಳಿ ನಮ್ಮ ತಂಗಿ ತರಾಕತ್ತಿದ್ರು. ಅಂದರೆ ಬ್ಯಾಳೆ ಹಾಕಿಬಿಟ್ಟು ಹೋಳಿಗೆ ಸ್ವಲ್ಪ ಅದನ್ನು ಮಾಡಬೇಕಿತ್ತಂತೇಳಿ ತಿನ್ನಂಗಿಲ್ಲ ಅಂತೇಳಿ ಮಾಡೋಕ್ಕೆ ಹೋಗಲಿಲ್ಲ. ಈಗಿದ್ರೆ ನಾನು ಬರೀ ನಾಷ್ಟಕ್ಕೆ ದೋಸೆ ಮತ್ತು ಬಟಾಟೆ ಪಲ್ಯ ಚಟ್ನಿ ಮಾಡ್ರೈತಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಹೊಲ ಇದ್ದವ್ರಂತೂ ಕಂಪಲ್ಸರಿ ಎಲ್ಲ ಅಡುಗೆ ಮಾಡಿಬಿಟ್ಟು ಚರ್ಗ ಚೆಲ್ತಾರೆ. ಅದೊಂಥರ ಖುಷಿ ಅಲ್ರಿ. ಯಾವಾಗಲೂ ಒಬ್ಬೊಬ್ಬರೇ ಇಬ್ಬಿಬ್ಬರೇ ಇರೋಕ್ಕಿಂತ ಜಾಸ್ತಿ ಜನ ಇದ್ಬಿಟ್ರೆ ಅಡುಗೆನೂ ಖರ್ಚಾಗುತ್ತೆ ಮತ್ತು ಮಾಡೋಕ್ಕೂ ಖುಷಿ ಆಗುತ್ತೆ ರೀ. ನನಗೆ ಆ ಥರ ಅನ್ನಿಸ್ತಾ ಇರ್ತೈತಿ. ಬಟ್ 2-3 ಮಂದಿಗೆ ಅಡುಗೆ ಮಾಡಿಬಿಟ್ಟು ಅದ್ರಾಗ ಒಬ್ಬರು ಇಬ್ಬರು ತಿನ್ಲಿಕ್ಕಂದ್ರೆ ಬೇಸರ ಅಂತ ಅನಿಸ್ತೈತಿ. ಹಾಗಾಗಿ ಮಾಡೋದು ಮನಸ್ಸಾಗಂಗಿಲ್ಲ. ನನಗೆಲ್ಲ ಮಾಡೋಕ್ಕೆ ಇಂಟ್ರೆಸ್ಟ್ ಇರ್ತೈತೆ. ಖರೆ ತಿನ್ನೋರೇ ಇಲ್ಲೆಲ್ಲ ಸುಮ್ಮನೆ ಮಾಡಿಬಿಟ್ಟು ವೇಸ್ಟ್ ಮಾಡಾಕ್ತೀರ ಬೇಸರ ಅಂತ ಅನಿಸುತ್ತೆ. ಹಾಗಾಗಿ ಮಾಡೋಕ್ಕೆ ಹೋಗಿಲ್ಲ ರೀ. ಈಗಿದ್ರೆ ಪಲ್ಯ ಮತ್ತು ಚಟ್ನಿನೂ ರೆಡಿ ಮಾಡಿ ಇಟ್ಬಿಟ್ಟು ದೋಸೆನೂ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಸಿಂಪಲ್ಲಾಗಿ ದೋಸೆ ಹಾಕಿ ಕೊಡ್ರೆ ಆಯಿತು. ಬೆಳಗ್ಗೆನೂ ಆಗುತ್ತೆ, ಮಧ್ಯಾಹ್ನನೂ ಆಗುತ್ತೆ. ನಮ್ಮ ಮನೆಯವ್ರಿಗೆ ನಾಷ್ಟ ಮಾಡಿ ಹೋಗ್ಬಿಟ್ರೆ ಅಂದರೆ ಅವ್ರಿಗೆ 1-2 ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. 2 ಚಪಾತಿ ಇದೆ, ಬಟಾಟೆ ಪಲ್ಯ ಹಾಕಿ ಡಬ್ಬಿ ಕಟ್ಬಿಡ್ತೀನಿ. ಹಾಗಾಗಿ ಏನೂ ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ ರೀ. ಈಗಿದ್ರೆ ಯಾರೆಲ್ಲ ಎಳ್ಳಮಾವಾಸ್ಯೆ ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ರೀ. ಹೊಲ ಇದ್ದವ್ರಂತೂ ಕಂಪಲ್ಸರಿ ಎಲ್ಲ ರೀತಿ ಸಜ್ಜಿ ಕಡುಬು, ಸಜ್ಜಿ ರೊಟ್ಟಿ ಮತ್ತು ಹೋಳಿಗೆ, ಶೇಂಗಾ ಹೋಳಿಗೆ ಮತ್ತು ಬಜ್ಜಿ ಪಲ್ಯ ಎಲ್ಲನೂ ಮಾಡ್ತಾರೆ. ಅದು ತಿನ್ನಕ್ಕೂ ರುಚಿ ಇರುತ್ತೆ ಮತ್ತು ಮಾಡೋಕ್ಕೂ ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ. ನನಗೆಲ್ಲ ಇಷ್ಟಕರೆ ಏನು ಮಾಡೋದು, ಅದು ಎಲ್ಲರಿಗೆ ಆ ಥರ ಭಾಗ್ಯ ಸಿಗಂಗಿಲ್ಲಲ್ರಿ. ಹೀಗಾದ್ರೆ ಅವರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಟೆ ನಮ್ಮ ಮನೆಯವ್ರಿಗೆ. ನಾನು ನಾಷ್ಟ ಮಾಡಾಕಂತೀನಿ ನೋಡ್ರಿ. ಬಿಸಿಲಾಗ ಕೂತು ಥಂಡಿ ಹತ್ತಾಕತ್ತಿತ್ತು ಅಂತೇಳಿ
ತನು ಇದ್ರೆ ಅಂಗಡಿಗೆ ಹೋಗಿ ಬಂದ್ಲರಿ ಅಂದರೆ ಆಕೆಗೆ ಚೀಸ್ ಅದು ಬೇಕಾಗಿತ್ತಂತ ರೊಕ್ಕ ಕೊಟ್ಟಿದ್ದು ಉಳ್ಳೇ ಇಲ್ಲ ಅಂತಂದ್ರೆ 300 ರೂಪಾಯಿ ಕೊಟ್ಟಿದ್ದೆ, ಅಷ್ಟು ಖರ್ಚಾಯ್ತಂತ ಶಟ್ಕೊಂಡ್ಬಿಟ್ಟು ಬಂದಿದ್ಲು ಅಂದ್ರೆ ಅವ್ರ ಪಪ್ಪ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟಿದ್ದು ಬರ ಮುಂದಾಗ ತೊಗೊಂಡು ನಡ್ಕೊತ ಬಂದ್ಲು. ಹಾಗಾಗಿ ಶಟ್ಕೊಂಡಿದ್ಲು ಅಂದ್ರೆ ಅದು ರೊಕ್ಕ ಉಳಿಲಿಲ್ಲ, ನಂಗೆ ಚೀಸ್ ಬೇಕಾಗಿತ್ತಂತ ಹಾಲು ತಂದಿದ್ಲು, ಅದರಿಂದನೇ ಚೀಸ್ ಮಾಡ್ತಂತ ರೆಡಿ ಮಾಡ್ಕೊಳಕತ್ತಿದ್ಲು. ಅಂದ್ರೆ ಮನೆಯೊಳಗೆ ಮಾಡಿದ್ದು ಅಷ್ಟೊಂದು ಸರಿ ಆಗಂಗಿಲ್ಲ ರೀ. ನಾನು ಅದ್ರ ಬಗ್ಗೆ ವಿಡಿಯೋ ಏನೇನು ನೋಡಿಲ್ಲ, ಆದರೆ ನೋಡಿಬಿಟ್ಟು ಮಾಡಿಬಿಟ್ರೆ ಚಲೋ ಆಗ್ಬೋದು. ಆದರೆ ತನು ನೋಡಿಬಿಟ್ಟು ರೆಡಿ ಮಾಡ್ಕೊಳಕತ್ತಿದ್ಲು. ಹಾಲು ತಂದಿದ್ಲಲ್ಲ, ಹಾಲನ್ನು ಅದನ್ನ ಬಿಸಿ ಮಾಡಿ ಅದಕ್ಕೆ ಲಿಂಬೆಹಣ್ಣಿನ ರಸ ಹಾಕಿ ಏನೇನೋ ಮಾಡ್ಬೇಕಂತ ನೋಡಿದ್ಲು. ಅದನ್ನ ರೆಡಿ ಮಾಡ್ಕೊಳಕತ್ತಿದ್ಲು. ಮಾಡಿ ಇಟ್ಟ ನೋಡ್ಬೇಕ್ರಿ ಫ್ರಿಜ್ನಾಗ ಯಾವ ರೀತಿ ಬರುತ್ತಂತ. ಅಂದ್ರೆ ಪಿಜ್ಜಾ ಬೇಕಾಗಿತ್ತು ಅಂತಕ್ಕಿಗೆ, ಅದಕ್ಕಾಗಿ ಚೀಸನು ಬೇಕಾಗಿತ್ತು. ಆದರೆ ಅದು ರೊಕ್ಕ ಉಳಿಲ್ಲ ಅಂತ ತರಕ್ಕೆ ಹೋಗಲಿಲ್ಲ. ಇದ್ರ ಶೇಂಗಾದ ಹಿಂಡಿ ಮಾಡಿ ಕೊಡ್ರಿ ಅಂತಂದ್ಲು. ಹಾಗಾಗಿ ನಾನು ಶೇಂಗಾದ ಹಿಂಡಿನೂ ರೆಡಿ ಮಾಡಿ ಕೊಟ್ಟೆ ನೋಡ್ರಿ. ಶೇಂಗಾ ಅದು ತಂದಿದ್ಲು, ಶೇಂಗಾ ಎಣ್ಣೆನೂ ಸ್ವಲ್ಪ ಇತ್ತು, ಹಾಗಾಗಿ ಎಣ್ಣೆ ಅದು ತೊಗೊಂಡು ಬಂದಿದ್ಲು. ಈಗ ಶೇಂಗಾದ ಹಿಂಡಿ, ದೋಸೆ, ಬಟಾಟಿ ಪಲ್ಯ, ಚಟ್ನಿ, ಇನ್ನು ದೋಸೆ ತಿನ್ನೋದ್ರಿ. ಟೈಮ್ ಆಲ್ರೆಡಿ 10:30 ಆಗೈತಿ. ಅಂದರೆ ಎಲ್ಲ ಲೇಟಾಗಿದೆ ನಾಷ್ಟ ಮಾಡೋಕ್ಕಂತಾಳು, ಅಂಗಡಿಗೆ ಹೋಗಿ ಬರೋದು ಲೇಟ್ ಆಯ್ತಂತೆ. ಹಾಗಾದ್ರೆ ಇವತ್ತು ಪಿಜ್ಜಾ ಮಾಡ್ಬೇಕಂದ್ರೆ ಅದು ಎಣ್ಣೆ ಬಾಟಲ್ ಇತ್ತಲ್ಲ ಸ್ಪ್ರೇದು, ಅದ್ರದ್ದು ಏನಂತಾರು ಒಳಗಡೆ ಅದು ಜಾಯಿಂಟ್ ಇರ್ತೈತಲ್ರಿ ಸ್ಪ್ರೇ ಆಗೋದು, ಅದನ್ನ ಉಚ್ಚಿಬಿಟ್ಟೈತಿ. ಮಮ್ಮಿ ಇದು ಎಣ್ಣೆ ಹೊರಗಡೆಯಿಂದ ಬರಾಕತ್ತೈತಿ ಅಂದ್ರೆ ಹೊರಗೆ ಬರಾಕತ್ತೈತಿ, ಸ್ಪ್ರೇ ಮಾಡಿದ ತಕ್ಷಣ ನೋಡ್ರಿ ಏನಾಗೈತೆ ಅಂತ ಅನ್ನಾಕತ್ತಿದ್ಲು. ನಾನು ನೋಡಿದ ಕೂಡಲೇ ಅದನ್ನ ಗೊತ್ತಾಗಲಿಲ್ಲ ರೀ, ಹಾಗಾಗಿ ಅದನ್ನೆಲ್ಲ ಬಿಚ್ಚಿ ನೋಡಿದೆ. ಆವಾಗ ಗೊತ್ತಾಯಿತು ಅದು ಒಳಗಡೆ ಅದು ಏನು ಪೈಪ್ ಇರುತ್ತಲ್ಲ ಅದನ್ನ ಉಚ್ಚಿಬಿಟ್ಟಿತ್ತು. ಹಾಗಾಗಿ ಅದು ಸ್ಪ್ರೇ ಮಾಡಿದ ತಕ್ಷಣ ಎಣ್ಣೆ ಎಲ್ಲ ಅದು ಹಿಡಿದಿರುತ್ತಲ್ಲ ಹ್ಯಾಂಡ್, ಅದ್ರ ಹತ್ರ ವಾಪಸ್ ಬರಾಕತ್ತಿತ್ತು. ಹಾಗಾಗಿ ಮತ್ತೆಲ್ಲ ಬಿಚ್ಚಿ ಮತ್ತೇನಾಗುತ್ತೋ ಇನ್ನೇನು ರಿಪೇರಿ ಆಗುತ್ತಿಲ್ಲ ಅಂತ ಅನ್ನಕತ್ತಿದ್ದೆ. ನಾನು ಫೈನಲಿ ರಿಪೇರಿ ಮಾಡಿದೆ ರೀ, ಉಚ್ಚಿ ಅದನ್ನ ಜಾಯಿಂಟ್ ಮಾಡಿ ಮತ್ತೆ ಹಾಕಿದೆ. ಅಂದರೆ ಉಚ್ಚ ಮುಂದಾಗ ಗೊತ್ತಾಗಂಗಿಲ್ಲ ರೀ ಅದು ಮತ್ತೆ ಯಾವ ರೀತಿ ಕುಡಿಸ್ಬೇಕಂತೇಳಿ. ಹಾಗಾಗಿ ಅದನ್ನ ಉಚ್ಚಿ ನೋಡಿ ಮತ್ತು ನೀಟಾಗಿ ಎಲ್ಲ ಜಾಯಿಂಟ್ ಮಾಡಿದೆ. ಒಂದು ಖುಷಿ ಐತ್ರಿ, ಇಲ್ಲಾಂದ್ರೆ ಅದು ಹಾಳಾಗಿಬಿಟ್ಟಿದ್ರೆ ಬೇಜಾರಾಗ್ತಿತ್ತು. ಅಂದರೆ ಅದು ಎಣ್ಣೆ ಎಲ್ಲ ಆಗಿಬಿಟ್ಟಿತ್ತ. ಫಸ್ಟಿಗೆ ಸಾಬೂನು ಹಚ್ಚಿ ಸ್ವಚ್ಛಗೆ ತೊಳೆದ್ಬಿಟ್ಟು ಅದನ್ನ ಬಿಚ್ಚಿ ಈ ರೀತಿ ಆಯ್ತು ನೋಡ್ರಿ. ಅಂದರೆ ಕೆಲವೊಂದು ಸಲ ಆಗ್ತಾ ಇರ್ತೈತಿ. ಅಕಸ್ಮಾತಾಗಿ ನೀವು ಈ ಥರ ಬಾಟಲ್ ಯೂಸ್ ಮಾಡ್ತಾ ಇದ್ರೆ ಅದನ್ನ ಉಚ್ಚಿಬಿಟ್ಟು ನೋಡಿಬಿಟ್ರೆ ಗೊತ್ತಾಗುತ್ತೆ ರೀ. ಹೀಗಿದ್ರೆ ತೊಳೆದು ಇಟ್ಟಿದ್ದೀನಿ, ಎಲ್ಲ ಒರೆಸಿ ಆಮೇಲೆ ಎಣ್ಣೆ ಹಾಕಬೇಕು. ಹಾಗಾದ್ರೆ ತನು ಇದ್ರೆ ಈ ಕಡೆ ಪಿಜ್ಜಾನು ರೆಡಿ ಮಾಡಾಕತ್ತಿದ್ಲು. ಅಷ್ಟೊಂದೇನು ಸರಿಯಾಗಿ ಬಂದಿತ್ತಿಲ್ಲ ರೀ, ಅದು ಚೀಸ್ ಮಾಡಿದ್ಲಲ್ಲ ಮನೆಯೊಳಗೆ, ಅದು ಸರಿಯಾಗಿ ಮೆಥಡ್ ಒಳಗೆ ಮಾಡಿಲ್ಲ ಅಂತ ಅನಿಸ್ಲಾಗತ್ತಿತ್ತು ನನಗೆ. ನಾನು ಹೇಳಿದ್ದೀನಿ, ಬಟ್ ಅದು ಇನ್ನೂ ಸ್ವಲ್ಪ ಮಿಕ್ಸ್ ಮಾಡಬೇಕಿತ್ತು. ಪಟ್ಟಂತ ಹಾಗೆ ತೆಗೆದುಬಿಟ್ಲು. ಈಗಿದ್ರೆ ನಾನು ಸಂಜೆ ಮುಂದಾಗ 7 ಗಂಟೆ ಆಗೈತೆ ನೋಡ್ರಿ. ಇಷ್ಟೋ ತನಕ ಕಸ ಗುಡಿಸಿ ಕೈಕಾಲು ಮುಖ ತಗೊಂಡು ದೀಪ ಹಚ್ಚಿ ಕುಂತಿದ್ದೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ಕೊತ. ಇವತ್ತು ಮಧ್ಯಾಹ್ನ ಅಡುಗೆನೇ ಏನು ಮಾಡೋಕ್ಕೆ ಹೋಗಿಲ್ಲ ರೀ. ಗಂಡ್ಮಕ್ಳು ಊಟ ಮಾಡೋರಿದ್ರೆ ಏನಾದರೂ ಅಡುಗೆ ಮಾಡೋಕೆ ಮನ್ಸು ಬರುತ್ತೆ, ಆದರೆ ಗಂಡ್ಮಕ್ಳು ಇರ್ಲಿಕ್ಕಂದ್ರೆ ಊಟಕ್ಕೆ ಅಡುಗೆ ಮಾಡೋಕ್ಕೆ ಮನ್ಸೇ ಬರೋಂಗಿಲ್ಲ ನೋಡ್ರಿ. ಅದೇ ನಮ್ಮ ಮನೆಯವರು ಬಂದಿದ್ರು, ಹಸು ಆಗೈತಿ ಇನ್ನೂ ಅಡುಗೆ ಮಾಡಿಲ್ಲ ಅಂತ ನಾಕತ್ತಿದ್ರು. ಇವಾಗ 7 ಆಗೈತಿ ಮಾಡ್ತೀನಿ ರೀ, ಏನು ಮಾಡಲಿ ಅಂತಂದೆ. ರೊಟ್ಟಿ ಮಾಡ್ಬೇಕಂದೆ, ಸಜ್ಜಿ ರೊಟ್ಟಿ ಬೇಡ ಅಂತಂದರು. ಹಾಗಾಗಿ ಈಗಿದ್ರೆ ನಾನು ಇವತ್ತು ಸ್ಪೆಷಲ್ ಹೆಸರು ಕಾದು ಕಿಚಡಿ ರೆಡಿ ಮಾಡಾಕಂತೀನಿ ನೋಡ್ರಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಈ ಥಂಡಿ ಒಳಗಂತೂ ಬಿಸಿ ಬಿಸಿದ ಕಿಚಡಿ ತಿಂದ್ಬಿಟ್ರೆ ಟೇಸ್ಟ್ ಅಂತೂ ಮಸ್ತ್ ಇರುತ್ತೆ ರೀ. ಈಗಿದ್ರೆ ನಾನು ಕಿಚಡಿ ಮಾಡೋಕ್ಕೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಸಿಂಪಲ್ಲಾಗಿ, ಜಾಸ್ತಿ ಏನು ಮಸಾಲ ಬೇಕಾಗಿಲ್ಲ, ಇನ್ಗ್ರೀಡಿಯೆಂಟ್ಸು ಜಾಸ್ತಿ ಬೇಕಾಗಿಲ್ಲ. ಜಸ್ಟ್ ಒಂದು 10 ನಿಮಿಷ ಒಳಗಡೆ ಮಾಡಿ ತಿನ್ಬೋದು. ಅಂದರೆ ಇದು ಬೆಳಗ್ಗೆ ನಾಷ್ಟಕ್ಕಾದರೂ ಮಾಡ್ಬೋದು, ಮತ್ತು ಸಾಯಂಕಾಲ ರಾತ್ರಿ ಊಟಕ್ಕಾದರೂ ಮಾಡ್ಬೋದು. ಯಾವುದೇ ಅಂದರೆ ಹೆವಿ ಅಂತ ಅನ್ಸಂಗಿಲ್ಲ ರೀ. ಮತ್ತು ಇದ್ರೊಳಗೆ ಪ್ರೋಟೀನ್ ಮತ್ತು ನಾವು ಗೋಧಿ ನುಚ್ಚು ಎಲ್ಲ ಬಳಸ್ಬಿಟ್ಟು ಮಾಡ್ತೀವಲ್ಲ, ಹೆಸರು ಕಾಳು ಮೊಳಕೆ ಹಸಿದನ್ನು ಬಳಸ್ಬಿಟ್ಟು ಇನ್ನು ಆರೋಗ್ಯಕ್ಕೂ ಒಳ್ಳೆಯದ್ರಿ, ಮತ್ತು ಈಸಿಯಾಗೂ ಡೈಜೆಷನ್ ಆಗುತ್ತೆ. ಈಗಿದ್ರೆ ನಾನು ಒಂದು ಕುಕ್ಕರನ್ನು ಬಿಸಿ ಮಾಡೋಕ್ಕಿಟ್ಟು 1-2 ಚಮಚದಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕ್ಬೋದು. ಆಮೇಲೆ ಸ್ವಲ್ಪ ಅದಕ್ಕೆ ಜೀರಿಗೆ, ಸ್ವಲ್ಪ ಇಂಗು ಮತ್ತು 1-2 ಮೆಣಸಿನ್ಕಾಯಿ ಹಾಕಿದ್ದೀನಿ ರೀ. ಆಮೇಲೆ 1 ಬಟ್ಲಷ್ಟು ನಾನು ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಗೋಧಿ ನುಚ್ಚ ಅಥವಾ ಜೋಳದ ನುಚ್ಚ ಅಥವಾ ಗೊಂಜಾಳ ನುಚ್ಚು ಅಂತ ಇರುತ್ತೆ, ಅದನ್ನ ಬಳಸ್ಬಿಟ್ಟು ಇದೇ ರೀತಿ ಮಾಡ್ಕೋಬೋದು. ಈಗಿದ್ರೆ ನಾನು ಗೋಧಿ ನುಚ್ಚು ಹಾಕಿ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಆಮೇಲೆ 1 ದೊಡ್ಡ ಬಟ್ಲಷ್ಟು ಮೊಳಕೆ ಬಂದಿರುವ ಹೆಸರು ಕಾಳನ್ನು ಹಾಕಿದ್ದೀನಿ ನೋಡಿರಿ. ಮೊಳಕೆ ಬಂದಿರೋ ಹೆಸರು ಕಾಳನ್ನ ಹಾಕಿಬಿಟ್ಟು ಇದಕ್ಕೆ ನಾವು ಒಂದು 7-8 ಬಟ್ಲಷ್ಟು ನೀರು ಹಾಕಬೇಕಾಗುತ್ತೆ. ಅಂದರೆ ಜಾಸ್ತಿನೇ ನೀರು ಹಾಕಬೇಕ್ರಿ. ಒಂದು 7-8 ಬಟ್ಲಷ್ಟು ನೀರು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು 3 ವಿಷಲ್ ಕೂಗಿಸ್ಬೇಕಾಗುತ್ತೆ ರೀ. ಆಮೇಲೆ ಒಂದು ಸಿಂಪಲ್ಲಾಗಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿಬಿಟ್ರಾಯ್ತು. ಮಸ್ತಾಗಿರುವ ಮೊಳಕೆ ಬಂದಿರೋ ಹೆಸರು ಕಾಳು ಕಿಚಡಿ ರೆಡಿ ಆಗುತ್ತೆ ನೋಡಿರಿ.
ಅಂದರೆ ನೀವು ರವಾದ ಬದಲಿ ಅಕ್ಕಿಯನ್ನು ಬಳಸ್ಬೋದು, ಅಂದರೆ ಕೆಂಪಕ್ಕಿ ಮತ್ತು ನುಚ್ಚಕ್ಕಿ ಆ ಥರನೂ ಬಳಸ್ಬಿಟ್ಟು ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ. ಇಲ್ಲ ನವಣಕ್ಕಿನೂ ಬಳಸ್ಬಿಟ್ಟು ಇದೇ ರೀತಿ ಮಾಡ್ಬೋದು. ಈಗಿದ್ರೆ ನಾನು ಅದನ್ನ 3 ವಿಷಲ್ ಆದಮೇಲೆ ಸೈಡಿಗೆ ಎತ್ತಿಟ್ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ನಮ್ಮ ಮನೆಯವ್ರಿಗೆ ಹುಷವಾಗೈತೆ ಅಂತ ಅಂದ್ರೆ ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ, ಹಾಗಾಗಿ ಡಬ್ಬಿ ಕಟ್ಟಿದ್ದೆ ಹಾಗೆ ವಾಪಸ್ ತಂದುಬಿಟ್ಟಾರು. ವಶವಾಗಿತ್ತಿಲ್ಲ ಅಂತ ಮಧ್ಯಾಹ್ನ ಹಾಗೆ ತಂದರು. ಈಗಿದ್ರೆ ಸಾಯಂಕಾಲ 7 ಗಂಟೆಗೆ ವಶವಾಗಿತ್ತಂತ, ಅದಕ್ಕಾಗಿ ಬಿಸಿದ ಕಿಚಡಿ ಮಾಡ್ತೀನಿ, ಅದನ್ನ ಊಟ ಮಾಡಾಕತ್ರಿ ನಿಂದ್ರಂತ ನಾನು ರೆಡಿ ಮಾಡಾಕತ್ತಿದ್ದೆ ರೀ. ಈಗಿದ್ರೆ ಅದನ್ನ ಸೈಡಿಗೆ ಎತ್ತಿಟ್ಬಿಟ್ಟು ಒಗ್ಗರ್ನಿಗೆ 1-2 ಚಮಚದಷ್ಟು ಎಣ್ಣೆ, ಜೀರಿಗೆ, ಹಿಂಗು ಮತ್ತು ಹೆರ್ಚಿಟ್ಟಿದ್ದೆ ಶುಂಠಿ ಹಾಕಿದ್ದೀನಿ ರೀ. ಇಲ್ಲ ಶುಂಠಿ ಬೆಳ್ಳುಳ್ಳಿ ಕುಟ್ಟಿ ಆದ್ರೂ ಹಾಕ್ಬೋದು. ನಾನಿಲ್ಲಿ ಹೆರ್ಚಿಟ್ಟಿ ಶುಂಠಿ ಮತ್ತು 1-2-3 ಗಡ್ಡಿಯಷ್ಟು ಕುಟ್ಟಿ ಬೆಳ್ಳುಳ್ಳಿ ಹಾಕಿದ್ದೀನಿ ರೀ. ಈಗ ಥಂಡ್ಯಾಗಂತೂ ಬೆಳ್ಳುಳ್ಳಿ ತಿನ್ನೋದು ಬೆಸ್ಟ್ ಅಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ 1-2-3 ಗಡ್ಡಿಯಷ್ಟು ಬೆಳ್ಳುಳ್ಳಿ ಸುಲಿದು ಕುಟ್ಟಿ ಹಾಕಿದ್ದೀನಿ. ಹಾಕಿ ಒಗ್ಗರ್ನಿ ರೆಡಿ ಮಾಡ್ಕೋಬೇಕ್ರಿ. ಇಷ್ಟ ರೀ. ಅದ್ರ ನಿಮ್ಗೆ ಬೇಕಾದ್ರೆ ಇದಕ್ಕೆ ಶೇಂಗಾನೂ ಹಾಕ್ಬೋದು ಒಗ್ಗರ್ನಿಗೆ, ಇಲ್ಲ ಉಳ್ಳಾಗಡ್ಡಿನೂ ಹಾಕ್ಬೋದು. ನಾನು ಏನೂ ಹಾಕಿಲ್ಲ ರೀ, ಸಿಂಪಲ್ಲಾಗಿ ಬರೀ ಬೆಳ್ಳುಳ್ಳಿ ಅಷ್ಟೇ ಹಾಕಿದ್ದು. ಮತ್ತು ಕಿಚಡಿ ರೆಡಿ ಮಾಡಂದಾಗ ಸ್ವಲ್ಪ ಕ್ಯಾರೆಟ್, ಬೀನ್ಸ್ ಆ ಥರ ತರಕಾರಿನೂ ಮಿಕ್ಸ್ ಮಾಡ್ಕೋಬೋದು, ಇನ್ನೂ ಹೆಲ್ದಿಯಾಗಿರುತ್ತೆ ರೀ. ಈಗಿರೋ ಅದನ್ನ 3 ವಿಷಲ್ ಆಗಿತ್ತಲ್ಲ, ವಿಷಲ್ಲು ಸ್ವಲ್ಪ ಬಿಟ್ಟಿತ್ತು, ಹಂಗಾಗಿ ತೆಗೆದ್ಬಿಟ್ಟು ಲಾಸ್ಟಿಗೆ 1/2 ಚಮಚದಷ್ಟು ಕಾಳು ಮೆಣಸಿನ ಪುಡಿ ರೀ ಮತ್ತು ರೆಡಿ ಮಾಡಿ ಇಟ್ಟಿದ್ದ ಒಗ್ಗರ್ನಿ ರೀ, ಬೆಳ್ಳುಳ್ಳಿ ಒಗ್ಗರ್ನಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಮಸ್ತಾಗಿರುವ ಕಿಚಡಿ ರೆಡಿ ಆಗುತ್ತೆ ನೋಡಿರಿ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಬೇಕಂದ್ರೆ ಹಾಕ್ಬೋದು, ಇಲ್ಲ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡಿದ್ರು ನಡೀತೈತಿ. ಆದರೆ ನಿಂಬೆಹಣ್ಣಿನ ರಸ ಹಾಕಿಬಿಟ್ರೆ ಸಖತ್ತಾಗಿರುತ್ತೆ, ಸ್ವಲ್ಪ ಹುಳಿಯಾಗಿ. ಹಾಗಾಗಿ ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿದ್ರಾಯ್ತು. ಮಸ್ತಾಗಿರುವ ಮೊಳಕೆ ಕಾಳಿಂದ ಕಿಚಡಿ ರೆಡಿ ಆಗುತ್ತೆ ನೋಡಿರಿ. ಕಂಪಲ್ಸರಿ ರಾತ್ರಿ ಊಟಕ್ಕಂತೂ ಈ ರೀತಿ ಮಾಡಿಬಿಟ್ರಂತೂ ಸಖತ್ ಇಷ್ಟ ಆಗುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಷ್ಟ ಆಗುತ್ತೆ ನೋಡಿರಿ. ನೀವೊಂದ್ಸಲ ಖಂಡಿತ ಟ್ರೈ ಮಾಡಿರಿ. ನಮ್ಮ ಮನೆಯೊಳಗೂ ಎಲ್ಲರಿಗೂ ಇಷ್ಟ ಆಯಿತು. ಅಂದರೆ ಜಾಸ್ತಿ ಗಟ್ಟಿ ಇರಬಾರ್ದು, ಇದೇ ರೀತಿ ಇರಬೇಕು. ಇಲ್ಲಾಂದರೆ ಇದಕ್ಕೆ ಸ್ವಲ್ಪ ತೆಳ್ಳಗಿದ್ರೂ ನಡೆಯುತ್ತದೆ. ಒಂದು ಬೌಲ್ದಾಗ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಮಸ್ತಾಗಿರುತ್ತೆ ನೋಡಿರಿ. ಈಗ ನಮ್ಮ ಮನೆಯವ್ರಿಗೆ ಫಸ್ಟಿಗೆ ಹಾಕಿಕೊಟ್ಟು ನಾನು ಪ್ಲೇಟ್ನ ಹಾಕ್ಕೊಂಡು ತಿನ್ನಾಕಂತೀನಿ ನೋಡಿರಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಅಂದರೆ ಸಿಂಪಲ್ಲಾಗಿನೂ ಮಾಡ್ಬೋದು ಮತ್ತು ಜಾಸ್ತಿ ಟೈಮ್ನೂ ಬೇಕಾಗಿಲ್ಲ ಮತ್ತು ಹೆಲ್ದಿಯಾಗಿನೂ ಇರುತ್ತಲ್ಲ. ಯಾವಾಗಾದ್ರೂ ವಾರದಾಗ ಒಂದ್ಸಲ ಅಂತೂ ಸಂಜೆ ಊಟಕ್ಕೆ ಅಂದರೆ ರಾತ್ರಿ ಅಡುಗೆ ಮಾಡೋಕ್ಕೆ ಮನಸ್ಸಿಲ್ಲ ಅಂದರೆ ಈ ರೀತಿ ಮಾಡಿ ಊಟ ಮಾಡ್ಬೋದು. ನಮ್ಮ ಮನೆಯವ್ರಿಗಂತೂ ಎಲ್ಲದಕ್ಕೂ ಮೇಲೆ ಸಕ್ಕರೆ ಬೇಕರಿ. ಸಕ್ಕರೆ ಹಾಕ್ಲಿಕ್ಕಂದ್ರೆ ಅಷ್ಟೊಂದು ಇಷ್ಟನೇ ಆಗಂಗಿಲ್ಲ, ಅಂದರೆ ಒಬ್ಬೊಬ್ಬರಿಗೆ ಹ್ಯಾಬಿಟ್ ಇರುತ್ತೆ ಅಷ್ಟೇ ರೀ. ನಮ್ಮ ಮನೆಯವ್ರಿಗೆ ಅಷ್ಟೇ ಎಲ್ಲದಕ್ಕೂ ಸ್ವಲ್ಪ ಸ್ವೀಟ್ ಇದ್ರೆ ಜಾಸ್ತಿ ಇಷ್ಟಪಡ್ತಾರೆ. ಇವತ್ತು ವಿಡಿಯೋನು ಇಲ್ಲೇ ಮುಗಿಸೋದ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ.